ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಬಂದ್. ತಿಪಟೂರಿನಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ. ದೇಶಾದ್ಯಂತ ಕಾರ್ಮಿಕ ಸಂಘಟನೆಗಳು ನಿನ್ನೆ ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದವು. ಕೇಂದ್ರ ಸರ್ಕಾರದ ಹೊಸ ಕಾರ್ಮಿಕ ಸಂಹಿತೆಗಳು ಸೇರಿ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬಂದ್ಗೆ ಕರೆ ಕೊಟ್ಟಿದ್ರು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಜೋರಾಗಿತ್ತು. ಇತ್ತ ತಿಪಟೂರಿನಲ್ಲಿಯೂ ವಿವಿಧ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಅಖಿಲ ಭಾರತ ಸರ್ವಾರ್ಥಕ ಮುಷ್ಕರ ಹಾಗೂ ಸ್ವಯಂ ಪ್ರೇರಿತ ಬಂದ್ಗೆ ತಿಪಟೂರಿನಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ವಿವಿಧ ಕಾರ್ಮಿಕ ಸಂಘಟನೆಗಳು, ರೈತರು ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು, ಆಶಾ ಕಾರ್ಯಕರ್ತೆಯರು ಸೇರಿದಂತೆ ರೈತರು ಮತ್ತು ಕಾರ್ಮಿಕರು ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಈ ವೇಳೆ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿಬಿ ಶಶಿಧರ್ ಮಾತನಾಡಿ, ಕೇಂದ್ರ ಸರ್ಕಾರ ತರ್ತಾ ಇರುವ ವಿಬಿ ರಾಮ್ಜಿ ಮಸೂದೆ ಪ್ರಜಾಪ್ರಭುತ್ವದ ಮೂಲ ಸಿದ್ಧಾಂತಕ್ಕೆ ಧಕ್ಕೆ ತರುವ ಸಾಧ್ಯತೆ ಇದೆ. ಅಮೆರಿಕದೊಂದಿಗೆ ಮಾಡಿಕೊಳ್ತಾ ಇರುವ ಎಫ್ಟಿಎ ಒಪ್ಪಂದ ದೇಶದ ರೈತರಿಗೆ ಅನಾನುಕೂಲವಾಗಲಿದ್ದು, ಹೊಸ ನೀತಿಗಳನ್ನು ವಿರೋಧಿಸುವ ಉದ್ದೇಶದಿಂದಲೇ ಈ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಎಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ. ನಮ್ಮ ಮಕ್ಕಳು ಯಾರು ಓದಬೇಕು, ಏನನ್ನು ಓದಬೇಕು, ಹೇಗೆ ಓದಬೇಕು ಅಂತ ಡಿಸೈಡ್ ಮಾಡೋರು ಬೆಂಗಳೂರಿನವರಲ್ಲ, ಅಥವಾ ಕರ್ನಾಟಕ ರಾಜ್ಯದ ಪಠ್ಯಪುಸ್ತಕವನ್ನು ಪರಿಷ್ಕರಣೆ ಮಾಡೋದಕ್ಕೆ ಒಂದು ಸಮಿತಿ ಇರುತ್ತೆ. ಅಲ್ಲಿ ರಾಜ್ಯ ಸರ್ಕಾರ ನೇಮಿಸಿರ್ತಕ್ಕಂಥ ಜನರು ಅಲ್ಲ, ಕೇಂದ್ರ ಸರ್ಕಾರದಲ್ಲಿ ಕೂತಿರ್ತಾರೆ. ಅವ್ರಿಗೆ ಬೇಕಾದನ್ನ ಓದಿಸ್ತಾರೆ. ನಾವು ಇಲ್ಲಿ ಬೇಕಾದ್ರೆ ಯಾರನ್ನ, ಕುವೆಂಪುನ, ಬಸವಣ್ಣನ, ಸರ್ವಜ್ಞನ, ಪುರಂದರದಾಸರನ್ನ, ಕನಕದಾಸರನ್ನ ಅಥವಾ ನಾರಾಯಣ ಬರವನ್ನ ನಾವು ಓದ್ಬೇಕಾಗಿದೆ. ಅವರು ಇವ್ಯಾವುದನ್ನು ಬೇಡ, ನಿಮ್ ಗೋಡ್ಸರ್ ಓದು, ಗೋಲ್ವಾಳ್ಕರ್ ಓದು, ಸಾವರ್ಕರ್ ಓದು ಅಂತ ಹೇಳಿದ್ರೆ ನಾವುಗಳೆಲ್ಲ ಓದ್ಬೇಕಾಗಿದೆ. ನಮ್ಮ ಮಕ್ಕಳು ಬಸವಣ್ಣನ, ಕುವೆಂಪುನ ಅನುಯಾಯಿಗಳಾಗಬೇಕು ಅಂತ ನಾವು ಅನ್ಕೊಂಡಿದ್ರೆ ಅವರು ಗೋಲ್ವಾಳ್ಕರ್, ಸಾವರ್ಕರ್ ಅನುಯಾಯಿಗಳನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈ ಒಂದು ಏನ್ ಬಿಲ್ ಇದೆ, ವಿಕಸಿತ್ ಭಾರತ್ ಶಿಕ್ಷಣ ಅಭಿಯಾನದ್ದು, ಇದು ಕಂಡೋ ಕಾಣದಾಗೆ ಅವರ ಬಲಪಂಥೀಯ ಧೋರಣೆಗಳನ್ನ ನಮ್ಮ ಮಕ್ಕಳಲ್ಲಿ ವಿಷ ತುಂಬಲಿಕ್ಕೆ ಬಳಸ್ತಾ ಇರ್ತಕ್ಕಂಥ ಒಂದು ಯೋಜನೆ ಆಗಿದೆ. ಇನ್ನು ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಅನುಸೂಯ ಮಾತನಾಡಿ, ಸರ್ಕಾರದ ಅನೇಕ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿಗೆ ತರ್ತಾ ಇದ್ರು, ಅಂಗನವಾಡಿ ನೌಕರರನ್ನ ದುರ್ಬಲಗೊಳಿಸುವ ಕ್ರಮಗಳು ನಡೀತಾ ಇರೋದು ಖಂಡನೀಯ. ರೈತರು ಅಂಗನವಾಡಿ ಕಾರ್ಯಕರ್ತೆಯರ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ. ಹೀಗಾಗಿ ಎಲ್ಲರೂ ಒಂದಾಗಿ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತೇವೆ ಎಂದಿದ್ದಾರೆ. ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ಕಾರ್ಮಿಕರ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಇದೇ ರೀತಿ ಮುಂದುವರೆದ್ರೆ ನೀವು ಮುಂದೆ ಬರ್ತಾ ಇದ್ದೀರಿ, ನಮ್ಮ ಹತ್ರ ನಾವೆಲ್ಲರೂ ಒಂದಾಗಿದ್ದೀವಿ, ತಕ್ಕನ್ನು ಪಾಠ ಕಲಿಸ್ತೀವಿ ಅಂತ ಹೇಳ್ಬೇಕು, ಹೇಳ್ಬಾರ್ದು, ಹೇಳ್ಬೇಕು ಬಂಧುಗಳೇ. ಇವತ್ತು ನಾವೇನು ಅಸಂಘಟಿತ ಕಾರ್ಮಿಕರು ಒಂದಾಗಿದ್ದೀವಿ, ಅವ್ರಿಗೆ ತೋರಿಸೋಣ ಮುಂದಿನ ದಿನಗಳಲ್ಲಿ. ಇನ್ನು ಈ ವೇಳೆ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಬ್ರಹ್ಮಣ್ಯ, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಆರ್ಎಸ್ ಚನ್ನಬಸವಣ್ಣ, ರೈತ ಮುಖಂಡ ತಿಮ್ಲಾಪುರ ದೇವರಾಜು, ಸೌಹಾರ್ದ ತಿಪಟೂರಿನ ಅಲ್ಲಬಾಕಾಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.